ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ನರಸಿಂಹ ಜಯಂತಿಯು ವೈಶಾಖ ಶುದ್ಧ ಚತುರ್ದಶಿ ದಿನದಂದು ಆಚರಣೆಯನ್ನು ಮಾಡಬೇಕು. ಚತುರ್ದಶಿ ತಿಥಿಯು ಪ್ರದೋಷ ವ್ಯಾಪಿನಿಯಾಗಿರುವ ತಿಥಿಯೆಂದು ಆಚರಿಸಬೇಕು. 2 ದಿನದಲ್ಲಿಯೂ ಚತುರ್ದಶಿ ತಿಥಿಯು ಪ್ರದೋಷ ವ್ಯಾಪಿನಿಯಾಗಿದ್ದರೆ 2ನೇ ದಿನದಲ್ಲಿ ನರಸಿಂಹ ಜಯಂತಿ ಆಚರಣೆ. 2 ದಿನದಲ್ಲಿ ವ್ಯಾಪ್ತಿ ಇರಲಿ ಇಲ್ಲದಿರಲಿ ಪರದಿನದಲ್ಲೇ ಆಚರಣೆ. ಅಂಶತಃ ವ್ಯಾಪ್ತಿಯಾಗಲಿ ಸಮವ್ಯಾಪ್ತಿಯಾಗಲಿ ಇದ್ದರೆ ಪರದಿನದಲ್ಲೇ ಆಚರಣೆ. ವಿಷಮ ವ್ಯಾಪ್ತಿ ಇದ್ದಾಗ ಅಧಿಕವಾಗಿ ವ್ಯಾಪಿಸಿರುವ ತಿಥಿಯಲ್ಲಿ ಜಯಂತಿ ಆಚರಣೆ ಮಾಡಬೇಕು. 2 ದಿವಸದಲ್ಲಿ ವ್ಯಾಪ್ತಿ ಇಲ್ಲದಿರುವಾಗ ಹಿಂದಿನ ದಿನವೇ ವೈಶಾಖ ಶುದ್ಧ ತ್ರಯೋದಶಿ ದಿವಸವೇ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡಬೇಕು. ನರಸಿಂಹದೇವರು ವೈಶಾಖ ಶುಕ್ಲ ಚತುರ್ದಶಿ ಸೋಮವಾರ ಸ್ವಾತಿ ನಕ್ಷತ್ರದಲ್ಲಿ ಪ್ರದೋಷ ಕಾಲದಲ್ಲಿ ಕಂಬದಿಂದ ಅವತರಿಸಿದ್ದಾರೆ. ನರಸಿಂಹದೇವರು ಪ್ರಹ್ಲಾದರಾಜರಿಗಾಗಿ ಒಲಿದು ಜಡವಾದ ಕಂಬದಿಂದಲೇ ಕಾಣಿಸಿಕೊಂಡಿರುವಂತಹ ದಿವಸವಿದು. ವೈಶಾಖಸ್ಯ ಸ್ಥಿತೆ ಪಕ್ಷೇ ಚತುರ್ದಶ್ಯಾಂ ಮಹಾತಿಥೌ ಜಯಂತಿ ತತ್ರ ಕರ್ತವ್ಯ ನೃಸಿಂಹಸ್ಯ ದ್ವಿಜೋತ್ತಮೈಃ. ಪ್ರಹ್ಲಾದರಾಜರು ಪೂರ್ವಜನ್ಮದಲ್ಲಿ ವಸುದೇವೆಂಬ ಬ್ರಾಹ್ಮಣನ ಮಗನಾಗಿದ್ದು ಇಡೀ ಜೀವನ ಪರ್ಯಂತ ಈ ನರಸಿಂಹದೇವರ ವ್ರತವನ್ನ, ನರಸಿಂಹ ಜಯಂತಿ ಉತ್ಸವವನ್ನ ವಿಶೇಷವಾಗಿ ಆಚರಣೆ ಮಾಡಿದ್ದರ ಫಲವಾಗಿ ಅವರು ಮುಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿ ನರಸಿಂಹದೇವರ ದರ್ಶನವನ್ನು ಪಡೆದಿದ್ದಾರೆ. ಈ ವ್ರತವನ್ನ ಮಾಡಿದವರಿಗೆ ಧನಧಾನ್ಯಾದಿ ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ವೈಶಾಖ ಶುದ್ಧ ಚತುರ್ದಶಿಯಂದು ವಾಯುದೇವತಾಕವಾದ ಸ್ವಾತಿ ನಕ್ಷತ್ರ, ಶನಿವಾರ, ಸಿದ್ಧಿಯೋಗ, ವಣಿಕರ್ಣ ಇವುಗಳೂ ಸೇರಿದ್ದರೆ ಅಂದು ಆಚರಿಸಿದ ನರಸಿಂಹ ಜಯಂತಿ ಉತ್ಸವ ವಿಶೇಷವಾಗಿ ಆಯುಷ್ಯ, ಆರೋಗ್ಯ, ಸೌಭಾಗ್ಯಾದಿಗಳನ್ನು ಕೊಡುತ್ತದೆ. ನರಸಿಂಹ ಜಯಂತಿಯ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಸಂಕಲ್ಪಪೂರ್ವಕವಾಗಿ ನದಿ, ತಟಾಕ, ಬಾವಿಗಳಲ್ಲಿ ಎಳ್ಳು ಹಾಗೂ ನೆಲ್ಲೆಕಾಯಿಯಿಂದ ಸ್ನಾನ ಮಾಡಬೇಕು. ನಂತರ ಪೂಜಾ ಸಂಕಲ್ಪವನ್ನು ಮಾಡಬೇಕು. ಉಪೋಷ್ಯೇಹಂ ನಾರಸಿಂಹ ಭುಕ್ತಿ ಮುಕ್ತಿ ಫಲಪ್ರದ ಶರಣಂ ತ್ವಾಂ ಪ್ರಪನ್ನೋಸ್ಮಿ ಭಕ್ತಿಮ್ಮೆ ನೃಹರೇ ದಿಶ ಎಂದು ಪ್ರಾರ್ಥಿಸಿಕೊಂಡು ಶಕ್ತನಾಗಲಿ ಅಶಕ್ತನಾಗಲಿ ಏಕಭುಕ್ತವನ್ನು ಮಾಡಬೇಕು. ಅಕ್ಕಿಯನ್ನು ಹರಡಿ ಅಷ್ಟದಳ ಕಮಲವನ್ನು ಬರೆಯಬೇಕು. ಅಲ್ಲಿ ಬೆಳ್ಳಿ ಅಥವಾ ತಾಮ್ರದ ಕಲಶವನ್ನಿಡಬೇಕು. ನರಸಿಂಹದೇವರ ಪ್ರತಿಮೆಯನ್ನು ಅಗ್ನ್ಯುತ್ತಾರಣ ಪೂರ್ವಕವಾಗಿ ಕಲಶದ ಮುಂದೆ ಸ್ಥಾಪಿಸಬೇಕು. ಅನಂತರ ನರಸಿಂಹದೇವರ ಗಾಯತ್ರಿ ಅಥವಾ ಉಗ್ರಂ ವೀರಂ ಮಹಾವಿಷ್ಣುಂ ಇತ್ಯಾದಿ ಮಂತ್ರಗಳಿಂದ ನರಸಿಂಹದೇವರನ್ನು ಕಲಶದಲ್ಲಿ ಆವಾಹಿಸಬೇಕು. ಪುರುಷ ಸೂಕ್ತಾದಿಗಳಿಂದ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಪೂಜಾ ಅನಂತರದಲ್ಲಿ ನರಸಿಂಹದೇವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಹಿರಣ್ಯಾಕ್ಷ ವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಪರಿತ್ರಾಣಾಯ ಸಾಧೂನಾಂ
ಜಾತೋ ವಿಷ್ಣು ನೃಕೇಸರಿ ಗ್ರಹಾಣಾರ್ಘ್ಯಂ ಮಯಾ ದತ್ತಂ ಸ ಲಕ್ಷ್ಮೀ ನೃಹರೇ ಸ್ವಯಂ. ಇಲ್ಲಿ ಹಿರಣ್ಯಾಕ್ಷ ವಧಾರ್ಥಾಯ ಅಂತ ಪುರಾಣದಲ್ಲಿ ಬಂದಿದೆ. ಆದರೆ ಹಿರಣ್ಯಾಕ್ಷ ಅಲ್ಲ, ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವುದಕ್ಕಾಗಿ ನರಸಿಂಹದೇವರು ಬಂದಿದ್ದಾರೆ. ಹೀಗೆ ಅದೇ ರೀತಿಯಾಗಿ ಯಶ್ಚ ಗೋಧೂಮಕೈ ಚೂರ್ಣೈ ಉದ್ವತ್ತೋಷ್ಣೇನ ವಾರಿಣ ಪ್ರಕ್ಷಾಲ್ಯ ದೇವದೇವೇಶಂ ವಾರುಣಂ ಲೋಕಮಾಪ್ನುಯಾತ್. ನರಸಿಂಹದೇವರಿಗೆ ವಿಶೇಷವಾಗಿ ಗೋಧಿಯ ಚೂರ್ಣಗಳಿಂದ, ಜವೆಗೋಧಿಯ ನುಚ್ಚಿನಿಂದ ಪಾಯಸವನ್ನು ಮಾಡಿ ಅದನ್ನು ಅವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಅದರಿಂದ ಮನಃಶಾಂತಿಯಾಗತ್ತೆ, ಆರೋಗ್ಯವೂ ಕೂಡ ಲಬ್ಧವಾಗುತ್ತದೆ. ನರಸಿಂಹದೇವರ ವಿಶೇಷ ಅನುಗ್ರಹಕ್ಕಾಗಿ ಉಗ್ರಂ ವೀರಂ ಎಂಬ ಮಂತ್ರದಿಂದ 1,00,000 ಬಾರಿ ಜಪವನ್ನು ಮಾಡಿ ಹೋಮವನ್ನು ಮಾಡಬೇಕು. ಮಾಡಿಕೊಂಡು ಆಮೇಲೆ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡಬೇಕು. ಮಧ್ವಂಶೇ ಯೇ ನರಾಯೇ ಜನಿಷ್ಯಂತಿ ಚಾಪರೆ ತಾಂ ಸ್ತಂ ಉದ್ಧರ ದೇವೇಶ ದುಸ್ಸಹಾತ್ ಭವಸಾಗರಾತ್ ಪಾತಕಾರಣಮಗ್ನಸ್ಯ ವ್ಯಾಧಿ ದುಃಖಾಂಭುವಾರಿಭಿಃ ಕರಾವಲಂಬನಂ ದೇಹಿ ಶೇಷಶಾಯಿಂ ಜಗತ್ಪತೆ ಎಂಬುದಾಗಿ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.